ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಇವತ್ತು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ತುಂಬಾ ವರ್ಷದಿಂದ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ನ ಮಾಡ್ತಾ ಇದ್ದೀನಿ, ಬಟ್ ಯಾವುದು ರೆಕಾರ್ಡ್ ಮಾಡಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಅಂಡ್ ಇದು ನಾನು ತುಂಬಾನೇ ಸಿಂಪಲ್ ಆದ ಒಂದು ಔಟ್ಫಿಟ್ ನಾನು ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅಂಡ್ ನೋಡೋಣ ಯಾವ ತರ ಬರುತ್ತೆ ಅಂತ. ಆ್ಯಂಡ್ ಇದು ನನ್ನ ರೆಫರೆನ್ಸ್ ಪಿಕ್ಸ್. ಆ್ಯಂಡ್ ಆ್ಯಕ್ಚುಲಿ ನಾನು ಸಿಂಪಲ್ ಆದ ಒಂದು ಚೂಡಿದಾರ್ನ ಸ್ಟಿಚ್ ಮಾಡಿಸ್ಬೇಕಂತಿದ್ದೀನಿ. ಆ್ಯಂಡ್ ನಾನು ಫಸ್ಟ್ ಫ್ಯಾಬ್ರಿಕ್ ಸೋರ್ಸಿಂಗ್ಗೆ ಅಂತ ರಾಮಚಂದ್ರಪುರಗೆ ಹೋಗಿದ್ದು. ಸೊ ನಾನು ಬೇಸಿಕಲಿ ಯಾವಾಗೂ ನನ್ನ ಫ್ಯಾಬ್ರಿಕ್ನ ನಾನು ಚಿಕ್ಕಪೇಟೆಯಿಂದನೇ ಸೋರ್ಸ್ ಮಾಡ್ತಾ ಇದ್ದಿದ್ದು, ಬಟ್ ಇದು ಫಸ್ಟ್ ಟೈಮ್ ನಾನು ರಾಮಚಂದ್ರಪುರಗೆ ಹೋಗಿದ್ದು. ಆ್ಯಂಡ್ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೂಡ ನೋಡಿದೆ. ನಾನು ಆ್ಯಕ್ಚುಲಿ ಒಂದು ಔಟ್ಫಿಟ್ನ ಪರ್ಪಲಲ್ಲಿ ಸ್ಟಿಚ್ ಮಾಡಿಸ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಜಾಸ್ತಿ ಲ್ಯಾವೆಂಡರ್ ಫ್ಯಾಬ್ರಿಕ್ ನಂಗೆ ಸಖತ್ ಇಷ್ಟ ಆಯಿತು. ಪ್ಲಸ್ ನಾನು ರೀಸೆಂಟಾಗಿ ಪರ್ಪಲಲ್ಲಿ ಸ್ಟಿಚ್ ಮಾಡಿಸಿದ್ದೆ ಒಂದು ಔಟ್ಫಿಟ್ನ, ಅದರಿಂದ ನಾನು ಲ್ಯಾವೆಂಡರ್ನ ಚೂಸ್ ಮಾಡಿದೆ. ಆ್ಯಂಡ್ ದುಪ್ಪಟ್ಟಾಗೆ ಮ್ಯಾಚ್ ಆಗೋ ಥರ ಗೋಲ್ಡ್ ಕಲರ್ ಲೇಸ್ನ ನಾನು ಮೀಶೋ ಅಲ್ಲಿ ಆರ್ಡರ್ ಮಾಡಿದೆ. ಆ್ಯಂಡ್ ಫೈನಲಿ ನನ್ನ ಮಟೀರಿಯಲ್ನ ನಾನು ಟೈಲರ್ ಹತ್ರ ತೊಗೊಂಡೋಗಿ ನನಗೆ ಯಾವ ಥರ ಡಿಸೈನ್ ಬೇಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನನ್ನ ಫ್ಯಾಬ್ರಿಕ್ನ ಅವ್ರಿಗೆ ಸ್ಟಿಚಿಂಗ್ ಕೊಟ್ಟು ಬಂದೆ. ಆ್ಯಂಡ್ ಫೈನಲಿ 1 ವೀಕಲ್ಲಿ ನಾನು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆದ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ರೆಡಿ ಆಯಿತು. ಆ್ಯಂಡ್ ಫೈನಲ್ ಔಟ್ಫಿಟ್ ರಿವೀಲ್